ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ಕುಂದಾಪುರದ ಪಂಚಗಂಗಾವಳಿ ಬಗ್ಗೆ ಒಂದಿಷ್ಟು ಮಾಹಿತಿ. ಬ್ರಹ್ಮೋಸ್ ಅಡ್ವೆಂಚರ್ ಇದರ ಕಿಶನ್ ಅವರು ನಮ್ಮೊಂದಿಗಿದ್ದಾರೆ. ಪಂಚಗಂಗಾವಳಿಯ ವಿಶೇಷತೆ ಬಗ್ಗೆ ಅವರು ಹೇಳಿಕ್ಕಿದ್ದಾರೆ. ಈಗ ನಾನು ನಿಂತಿರುವಂಥ ಜಾಗ ಇಲ್ಲೇ ಸ್ಟಾರ್ಟ್ ಮಾಡಿ. ಏನಿದು ಏನು ವಿಶೇಷತೆ ಅಂತ ಹೇಳಿ. ಕೋಡಿ ಕುಂದಾಪುರ ಇದು. ಕೋಡಿ ಕುಂದಾಪುರ ಅದು ಡೆಲ್ಟಾ ಪಾಯಿಂಟ್ ಆಯ್ತಾ, ಸಮುದ್ರ ಅದು. ಯಾವುದು? ಅದು ದೂರ ಕಾಣಿಸ್ತಾ ಇದೆ ಬೋಟ್ಸ್ ಎಲ್ಲ ಡೆಲ್ಟಾ ಪಾಯಿಂಟ್. ಓಕೆ, ಅದೆಲ್ಲ ಸಮುದ್ರ. ಇದು ನದಿ, ಈ ಕಡೆಯಿಂದ ಒಂದು ನದಿ ಬರುತ್ತೆ, ಮತ್ತೆ ಈ ಕಡೆಯಿಂದ 4 ನದಿ ಬರುತ್ತೆ. ಈ ಕಡೆಯಿಂದ ಚಕ್ರ ನದಿ. ಯಾವ ಕಡೆಯಿಂದ? ಈ ಕಡೆ. ಓಕೆ, ಈ ಕಡೆಯಿಂದ ಸೌಪರ್ಣಿಕ, ವರಾಹಿ, ಕೇದಕ, ಕುಬ್ಜ. ಸೌಪರ್ಣಿಕ, ವರಾಹಿ, ಕೇದಕ, ಕುಬ್ಜ. ಇದು ಈ ಕಡೆಯಿಂದ ಚಕ್ರ. ಟೋಟಲ್ 5 ನದಿ ಹೋಗಿ ಸಮುದ್ರಕ್ಕೆ ಮರ್ಜ್ ಆಗೋದು. ಪಂಚಗಂಗಾವಳಿ ಸಹ ಅಂತೀವಿ. ಮರ್ಜ್ ಆಗೋ ಪಾಯಿಂಟ್ ಎಲ್ಲಿ ಅದು? ಅಲ್ಲಿ ಸಮುದ್ರಕ್ಕೆ. ಇಲ್ಲಿ ಡಾಲ್ಫಿನ್ಸ್ ಯಾಕೆ ಜಾಸ್ತಿ ಕಾಣುವಂಥದ್ದು? ಅದೇ ಅಂದ್ರೆ 5 ನದಿ ಸಮುದ್ರಕ್ಕೆ ಮರ್ಜ್ ಆಗುತ್ತಲ್ಲ, ಪಂಚಗಂಗಾವಳಿ ಅಂತೀವಲ್ಲ. 5 ನದಿ ಸಮುದ್ರಕ್ಕೆ ಮರ್ಜ್ ಆಗುವಾಗ 5 ನದಿಯು ಮೀನನ್ನು ತಗೊಂಡು ಹೋಗುತ್ತೆ ಸಮುದ್ರಕ್ಕೆ. ಅದನ್ನ ತಿನ್ಲಿಕ್ಕೋಸ್ಕರ ಡಾಲ್ಫಿನ್ಸ್ ಬರೋದಿಲ್ಲ. ಮತ್ತೆ ಹೈ ಟೈಡ್ ಅಲ್ಲಿ ಸಹ ಇರುತ್ತೆ, ಸ್ವಲ್ಪ ದೂರ ಇರ್ತದೆ, ಹುಡ್ಬೇಕಾಗುತ್ತೆ.